ಧರ್ಮಾಚಾರ್ಯ ನಾಗೇಂದ್ರ ಅವರು ಇವತ್ತು ಶ್ರೀರಾಮನವಮಿ ಶುಭಾಶಯಕ್ಕೋಸ್ಕರ ನಾನು ಈ ಒಂದು ಶ್ರೀರಾಮನವಮಿ ಹುಟ್ಟುಹಬ್ಬದಕ್ಕೆ ನಾನು ಮನಸ್ಸು ಸೂಕ್ತವಾಗಿ ಭಾರತ ದೇಶ ಇತಿಹಾಸದಲ್ಲಿ ನಾನು ಹೇಳೋದೇನೆಂದರೆ ಶ್ರೀರಾಮನವಮಿ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ನಾನು ಹೇಳ್ತೀನಿ ಸರ್. ಯಾಕಂದರೆ ಇದು ಶ್ರೀರಾಮ ನವಮಿ ಅಂದರೆ ತ್ಯಾಗರಾಜರು, ಪುರಂದಾಸರು, ಕನಕದಾಸರು, ರಾಮಾಂಜಾಚಾರ್ಯರು ಇವರು ಮುಖ್ಯವಾಗಿ ನೆನೆಸ್ಕೋಬೇಕು. ನಾವು ಶ್ರೀರಾಮನವಮಿ ಹುಟ್ಟು ಹಬ್ಬ ಅಂದರೆ ಇವ್ರನ್ನ ನೆನೆಸ್ಕೋಬೇಕು. ಸಮಾನತೆ ಬರೋದು ಶ್ರೀರಾಮನವಮಿಯಿಂದನೇ. ಶ್ರೀರಾಮದಿಂದನೇ ಸಮಾನತೆ ಬಂದಿರೋದು. ಆ ಕಾಲದಲ್ಲಿ ಶ್ರೀರಾಮನಾಗಲಿ, ಸತ್ಯ ಹರಿಶ್ಚಂದ್ರನಾಗಲಿ, ಶ್ರೀಕೃಷ್ಣ ದೇವರು ಆಗಲಿ, ಶ್ರೀಕೃಷ್ಣ ದೇವರಾಯ ಇವ್ರೂ ಆಗಲಿ. ಯಾಕಂದರೆ ಇವರೆಲ್ಲ ನಮ್ಮ ದೇಶಕ್ಕೆ ಇತಿಹಾಸದಲ್ಲಿ ಒಂದು ಚುಕ್ಕೆ. ಇದು ಸಮಾನತೆಯಿಂದ ಬದುಕಿ ದಾರಿಯನ್ನು ತೋರಿಸಿರೋ ಮಹಾನ್ ವ್ಯಕ್ತಿಗಳು ಇವರು. ರಾಮಾಂಜಾಚಾರ್ಯರಾಗಲಿ, ಮತ್ತು ಕನಕದಾಸ, ಪುರಂದಾಸರು, ತ್ಯಾಗರಾಜರು ಇವರೆಲ್ಲ ಶ್ರೀರಾಮ ನವಮಿ ಅಲ್ಲ, ಅವರು ದೇಶದಲ್ಲಿ ಹೋಗಿ ಈ ದೇವರನ್ನು ಒಂದು ಹಬ್ಬ ಅಲ್ಲ ಅದು. ಅವರು ಮಾನವತೆಯಿಂದ ಒಂದು ಅನ್ಯೋನ್ಯವಾಗಿ ಈ ರಾಮನನ್ನು ಯಾವ ಥರ ಇದನ್ನು ತೆಗಿಬೇಕು ಅಂತ ತೆಗೆದಿಟ್ಟವ್ರೆ. ಈಗ ಅದೇ ಹೇಳ್ತಾ ಇದ್ದೀನಿ ನಾನು, ಇದು ಯುಗಗಳು 4 ಯುಗ. ರಾಮಂದು ಒಂದು ಯುಗ, ರಾಮಂದೇ ಒಂದು ಯುಗ. ಆ ಯುಗದಲ್ಲಿ ಆ ಕಾಲದಲ್ಲಿ ದೇವಸ್ಥಾನ ಇತ್ತು. ದೇವಸ್ಥಾನ ಇರೋದ್ರಿಂದನೇ ಅದು ಸುಪ್ರೀಂ ಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟಿಂದ ಇದನ್ನು ಇಲ್ಲಿ ರಾಮ ದೇವಸ್ಥಾನ ಇತ್ತು ಅಂತಾನೆ ಈ ನಡುವೆ ತೊಗೊಂಡಿದ್ರು. ಆ್ಯಕ್ಚುಲಾಗಿ ರಾಜಕಾರಣಿಗಳು ಸರಿ ಇಲ್ಲ. ಆಗ ರಾಜಕಾರಣ ಸರಿ ಇದ್ದಿದ್ರೆ ಯಾವಾಗಲೂ ರಾಮ ದೇವಸ್ಥಾನ ಯಾವಾಗಲೂ ಆಗ್ತಾ ಇತ್ತು. ದೇಶದಲ್ಲಿ ಎಲ್ಲರೂ ರಾಮ ಅಂತ ಹೇಳಿ ಅದು ಅದ್ಭುತವಾಗಿತ್ತು. ಈ ರಾಜಕಾರಣಗಳಿಂದನೇ ನಮ್ಮ ದೇಶ ಅನ್ಯಾಯ ಆಗ್ತಾ ಇರೋದು. ರಾಮನೇ ಆಗಲಿ, ಯಾರನ್ನೇ ಆಗಲಿ, ಹಿಂದೂ ದೇಶಕ್ಕೆ ಈಗ ಮುಂಚೆ ಥರ ಇಲ್ಲ. ಈಗ ಇಂಡಿಯಾದಲ್ಲಿ 113 ಕೋಟಿ ಜನ ಇದ್ದಾರೆ. ಅದರಲ್ಲಿ 30-40 ಕೋಟಿ ಜನ ಕ್ರಿಶ್ಚಿಯನ್ಸ್ ಅಲ್ಲಿ ಇದ್ದಾರೆ. ಜೈನಗಳು ಇದ್ದಾರೆ. ನಾವು 45-60% ಇದ್ದೀವಿ. ನಮ್ಮ ಹಿಂದೂಗಳಲ್ಲಿ ಕ್ರಿಶ್ಚಿಯನ್ಸ್ ಕನ್ವರ್ಟ್ ಆಗಿದ್ದಾರೆ. ಕನ್ವರ್ಟ್ ಆಗಿರೋರು ಯಾರು ಅಲ್ಲ. ನಮ್ಮ ಎಸ್ ಟಿಗಳು ಅವ್ರು ಇವ್ರು ಯಾರು ಅಲ್ಲ. ನಮ್ಮ ಅಕ್ಕನೇ ಆಗಲಿ, ನಮ್ಮ ತಾತನೇ ಆಗಲಿ, ನಮ್ಮ ಯಾರನ್ನೇ ಆಗಲಿ, ಅವರು ನಮ್ಮವರೇ, ಬೇರೆಯವರು ಯಾರೂ ಅಲ್ಲ. ಈಗ ರಾಜಕಾರಣದಿಂದನೇ ಅವರು ಡಿವೈಡ್ ಆಗಿರೋದು, ಬೇರೆಗೆ ಯಾವುದೂ ಡಿವೈಡ್ ಆಗಿಲ್ಲ. ಈಗ ದೇವಸ್ಥಾನದಲ್ಲಿ ರಾಮನ ಬಿಟ್ಟರೆ ಬೇರೆ ದೇವಸ್ಥಾನ ಇದೆ ಅಂದರೆ ನಮ್ಗೆ ಆಂಜನೇಯ ಇದ್ದಾನೆ, ಅವರು ಇದ್ದಾರೆ, ಇವರು ಇದ್ದಾರೆ ಅಂದರೆ ನಮ್ಗೆ ಯೇಸು ಒಬ್ಬನೇ ಅಂತಾನೆ. ಇದು ತಪ್ಪು. ಇದು ಕಾರಣ ಏನಂದರೆ ಹಿಂದೂ ಪ್ರಭುತ್ವದಲ್ಲಿ, ಹಿಂದೂ ಮಾನವತದಲ್ಲಿ ಯಾವನಾಗಲಿ ನಮ್ಮ ದೇಶನ ಪ್ರೀತಿಸಬೇಕು. ಯಾವಾಗಲೂ ಈಗ 1949 45 ಯಾರೋ ನೆಹರು ಬಂದುಬಿಟ್ಟು ರಾಜ್ಯಾಂಗನ ಕೆಡಿಸ್ಬಿಟ್ರು. ಆವಾಗಲೇ ಸರಿ ಮಾಡಬೇಕಾಯ್ತು. ರಾಜ್ಯಾಂಗದಲ್ಲೇ ನೆಹರು ಅವನ್ನ ಸರಿ ಮಾಡಿದರೆ, ಇಂದಿರಾ ಗಾಂಧಿ ಕೂಡ ಸರಿ ಮಾಡಿದರೆ ಇಷ್ಟೆಲ್ಲ ಆಗ್ತಾ ಇಲ್ಲ. ರಾಜ್ಯಾಂಗದಲ್ಲೇ ತಪ್ಪು ಕೆಲಸಗಳು ಮಾಡಿ ಈಗಲೂ ಕೂಡ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಇದನ್ನು ಯಾರು ಸರಿಸಮಾನ ತಗೊತಾ ಇದ್ದಾರೆ? ಇದನ್ನು ಯಾರು ತಗೊತಾ ಇದ್ದಾರೆ? ಯಾರು ತಗೊತಾ ಇಲ್ಲ. ಇದನ್ನು ಮುಂದಿನ ದಿನದಲ್ಲಿ ಸರ್ಕಾರ ಇಲ್ಲ, ಇದು ಸುಪ್ರೀಂ ಕೋರ್ಟ್ ತಗೊಳ್ಳೇಬೇಕು. ಇದು ಹಿಂದೂ ದೇಶವನ್ನು ಹಿಂದೂಗಳಿಗೆ ಮುಂದಿನ ದಿನದಲ್ಲಿ ಒಳ್ಳೆಯ ರೀತಿಯಲ್ಲಿ, ಈಗ ನೋಡಿ ಮುಸ್ಲಿಮ್ಸು, ಅದರಲ್ಲಿ ಒಂದು ವಿಷಯ ಹೇಳ್ತೀನಿ. ಇವರು ನಮ್ಮ ಬ್ರಹ್ಮಂಗಾರು ಏನು ಹೇಳೋರು ಗೊತ್ತಾ? ಅವರು ಬರೆದಿಟ್ಟಿದ್ದಾರೆ ಮುಂದೆ ಜನ್ಮದಲ್ಲಿ ಏನೇನು ಆಗುತ್ತೆ ಅಂತ. ಗತಿಲೇಖ ಮನವಾಳೆ ಪರಾಯಿ ಮತಾಲಕ್ಕೆ వెళ్ళిపోతున్నారు ಅಂತ ಹೇಳಿದ್ದಾರೆ. ಯಾಕೆ ಗೊತ್ತದು? ಗತಿಲೇಖ ಅಂತಲ್ಲ, ನಮ್ಮ ಜಾಗದಲ್ಲಿ ಹೋಗ್ತಾ ಇದ್ರು, ಏನೋ ಗೊತ್ತಿಲ್ಲ. ತಿನ್ನೋದೆಲ್ಲ ನಮ್ಮ ದೇಶದ್ದು, ತಿನ್ನೋದೆಲ್ಲ ಇದು ಎಸ್ಸಿಗಳು ಹಾಕ್ಕೊತಾರೆ, ಎಸ್ಸಿ ದುಡ್ಡುಗಳೆಲ್ಲ ತಿಂತಾರೆ, ಮತ್ತು ಕ್ರಿಶ್ಚಿಯನ್ಸ್ ಫಂಡು ತಿಂತಾ ಇರ್ತಾರೆ. ಯಾಕೆ? ದೇವ್ರು ಏನು ಮಾಡಿದ್ದಾನೆ? ಶ್ರೀರಾಮ ಏನು ಮಾಡಿದ್ದಾನೆ? ದೇವರುಗಳು ಏನು ಮಾಡ್ತಾರೆ? ದೇವರು ಅನ್ನೋದು ಆತ್ಮ ಗೌರವಕ್ಕೆ. ಆ ದೇವರು ಈ ದೇವರಲ್ಲ. ಹಿಂದೂ ದೇವರನ್ನು ಯಾವಾಗಲೂ ಪ್ರೀತಿಸುವ ನಮ್ಮ ಭಾರತ ದೇಶ ಇನ್ನೂ ಚೆನ್ನಾಗಿರುತ್ತೆ ಅಂತ ನಾನು ಈ ಮೂಲಕವಾಗಿ ನಾನು ಹೇಳ್ತಾ ಇದ್ದೀನಿ ಸರ್. ಇವಾಗ ಈ ರಾಮನ ದೇವಸ್ಥಾನ ಅಯೋಧ್ಯೆಯಲ್ಲಿ ಕಟ್ಟಿದ ಮೇಲಿಂದ ಆ ರಾಮನ ದೇವಸ್ಥಾನ ಕೇವಲ ಹಿಂದೂಗಳಿಗೆ ಸೀಮಿತ ಆಗಿದೆ ಅನ್ನೋ ಒಂದು ಮಾತಿದೆ. ಏನಂತೀರಾ ಸರ್? ಸರ್, ಇದು ಒಂದು ವಿಷಯ ಹೇಳ್ತೀನಿ. ರಾಜಕೀಯ ವ್ಯಕ್ತಿಗಳೇನೇ ದುರುಪಯೋಗ ಆಗ್ತಾ ಇರೋದು, ಬೇರೆ ಯಾರು ಅಲ್ಲ. ಈಗ ಒಂದು ವಿಷಯ ಹೇಳ್ತೀನಿ. ಈಗ ಮಾನವತ್ವ ಇರೋನು ಯಾರನ್ನಾಗಿಲಿ ಭಕ್ತಿಯಿಂದ ರಾಮ 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 ಅಂತ ಹೋದರೆ ನಿನ್ನನ್ನು ಯಾರೂ ಅಲ್ಲಿ ತಡೆಯೋರಿಲ್ಲ.
ಯಾರು ತಡೆಯೋರಿಲ್ಲ. ನೀನು ರಾಜಕೀಯ ವ್ಯಕ್ತಿಗಳಿಂದ ಜನಗಳನ್ನ ನೀನು ಉಪಯೋಗಿಸ್ಕೊಂಡಿದ್ದೀರ ಅಷ್ಟೇ ತನಕ, ಬೇರೆ ಏನಿಲ್ಲ. ಅದೇ ಸ್ಟೇಟ್ ಗೌರ್ಮೆಂಟು ಅಲ್ಲಿ ಅವ್ರ ಗೌರ್ಮೆಂಟಿನ ಬಿದ್ದೋಗ್ಲಿ, ಬೇರೆ ಗೌರ್ಮೆಂಟ್ ಬರಲಿ, ಆವಾಗ ನೋಡ್ಕೊಳ್ಳಿ ಹೆಂಗಿರುತ್ತೆ. ಇವ್ರು ಗೌರ್ಮೆಂಟ್ ಇಟ್ಕೊಂಡೇ ಅವ್ರು ಆ ಥರ ಮಾಡೋದು. ಈಗ ಎಕ್ಸಾಂಪಲ್ ಆಗಿ ಅಲ್ಲಿ BJP ಗೌರ್ಮೆಂಟ್ ಇದೆ, BJPಯಿಂದನೇ ಅಲ್ಲಿ ಉದ್ಧಾರ ಆಗ್ತದೆ. ನೀನು ಗೌರ್ಮೆಂಟ್ ಚೇಂಜ್ ಮಾಡ್ಕೋ, ಅಲ್ಲಿ ಎಲ್ಲರೂ ಬರ್ತಾರೆ. ಅವಾಗ ಯಾವಾಗನೇ ಆಗಲಿ ರಾಜಕೀಯ ವ್ಯಕ್ತಿಗಳಿಂದನೇ ದುರುಪಯೋಗ ಆಗ್ತಾ ಸರ್, ಇವಾಗ ಇರೋದು. ಅಲ್ಲಿರೋ ಗೌರ್ಮೆಂಟ್ ಇಂದಾನೇ ಹೌದು, ಅಲ್ಲಿ ಜಾತಿ. ಹೌದು, ಗೌರ್ಮೆಂಟ್ ಅಲ್ಲ, ಗೌರ್ಮೆಂಟ್ನು ನಾನು ಹೇಳ್ತೀನಿ, ಮತ್ತೆ ರಾಜಕೀಯ ವ್ಯಕ್ತಿಗಳು ಅಂತ ಹೇಳ್ತೀನಿ. ರಾಜಕೀಯ ವ್ಯಕ್ತಿಗಳು ಇಂಪಾರ್ಟೆಂಟು. ಯಾಕಂದ್ರೆ ಒಂದು ವಿಷಯ ಹೇಳ್ತೀನಿ, ಸಮಾನತೆ ಬರಬೇಕಾದ್ರೆ ಹಿಂದೂ ತತ್ವದಲ್ಲೇ ಸಮಾನತೆ ಇರೋದು, ಬೇರೆ ಎಲ್ಲೂ ಇಲ್ಲ. ಬೇರೆ ಪ್ರಪಂಚ ದೇಶದಲ್ಲಿ ಸಮಾನತೆ ಬರಬೇಕಾದ್ರೆ ನಮ್ಮ ಇಂಡಿಯಾದಲ್ಲೇ ಬರೋದು ಸಮಾನತೆ. ಆ ಕಾಲದಲ್ಲಿ ರಾಮ ಅಂತವರು ಸಮಾನತೆಯಿಂದ ತಂದಿರೋದು. ಈ ಸಮಾನತೆ ಇಲ್ಲದಿದ್ದರೆ ಮುಂದಿನ ದಿನದಲ್ಲಿ ನಾವು ತುಂಬ ಕಷ್ಟಪಡಬೇಕಾಗುತ್ತದೆ.